ವಿಜಯ್ ಮಲ್ಯ ಹೆಸರು ಕೇಳಿದ ಭಾರತೀಯರು ಕಡಿಮೆಯೇ. ಬಹಳ ಮಜವೆನಿಸ್ತಾ ಇದ್ದ ವ್ಯಕ್ತಿತ್ವ. ಬ್ಯಾಂಕುಗಳಿಗೂ ಪಂಗನಾಮ ಹಾಕಿ ದೇಶ ಬಿಟ್ಟು ಪರಾರಿಯಾದ ಎನ್ನುವ ಕಳ್ಳನ ಹಣೆಪಟ್ಟಿ ಹೊತ್ತು ಈಗಲೂ ಲಂಡನ್ ನಲ್ಲಿ ವಾಸಿಸ್ತಾ ಇದ್ದಾರೆ. ಆಗಾಗ್ಗೆ ಹಬ್ಬ ಹರಿದಿನಗಳಲ್ಲಿ ಶುಭಕಾಮನೆಗಳನ್ನ ತಿಳಿಸಿ ಎಕ್ಸ್ ನಲ್ಲಿ ಒನ್ ಲೈನರ್ ಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ. ಈಗ ಆರ್ಸಿಬಿ ಐಪಿಎಲ್ ಗೆದ್ದ ಮೇಲೆ ಬಹಳಷ್ಟು ಮಾಧ್ಯಮಗಳು ವಿಜಯ್ ಮಲ್ಯ ಅವರನ್ನ ನೆನಪಿಸಿಕೊಂಡಿವೆ. ಇದೇ ಹೊತ್ತಲ್ಲಿ ಎಲ್ರಿಗೂ ಶಾಕ್ ಆಗುವಂತೆ ಸ್ವತಃ ವಿಜಯ್ ಮಲ್ಯ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಸಂದರ್ಶನ ನೀಡಿ ತಮ್ಮ ಹೊಟ್ಟೆಯೊಳಗಿನ ಸಂಕಟವನ್ನೆಲ್ಲ ತೋಡಿಕೊಂಡಿದ್ದಾರೆ. ರಾಜ್ ಶಮಾನಿ ಎನ್ನುವ ಖ್ಯಾತ ಯೂಟ್ಯೂಬರ್ ಜೊತೆ ವಿಜಯ್ ಮಲ್ಯ ಮಾತನಾಡಿದ್ದಾರೆ. ಈ ಸಂದರ್ಶನ ಬರೋಬ್ಬರಿ 4 ಗಂಟೆಯಷ್ಟು ಸುದೀರ್ಘ ಅವಧಿ ಇದೆ. 2016ರಲ್ಲಿ ಅವರು ದೇಶ ಬಿಟ್ಟು ಹೋದ ಬಳಿಕ ಭಾರತೀಯ ಮಾಧ್ಯಮಗಳಲ್ಲಿ ಮಾತನಾಡಿದ್ದು ಇದೇ ಮೊದಲು. ಈ ಇಂಟರ್ವ್ಯೂನಲ್ಲಿ ಅವರು ಸರ್ಕಾರ, ಮಾಧ್ಯಮ, ಅಧಿಕಾರಿಗಳು, ಬ್ಯಾಂಕ್ಗಳು, ರಾಜಕಾರಣಿಗಳು ಎಲ್ಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮ್ಮ ವೈಯಕ್ತಿಕ ಜೀವನ ಹೇಗಿತ್ತು ಎನ್ನುವುದನ್ನ ಹೇಳ್ಕೊಂಡಿದ್ದಾರೆ. ಕಷ್ಟ ಕಾಲದಲ್ಲಿ ತಮ್ಮ ಜೊತೆ ನಿಲ್ಲುವ ನಿಜ ಸ್ನೇಹಿತರು ಯಾರೆಂದು ತಿಳಿಯಿತು ಎನ್ನುವ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ವಿಜಯ್ ಮಲ್ಯ ಈ ಪಾಡ್ಕಾಸ್ಟ್ ನಲ್ಲಿ ಏನ್ ಮಾತಾಡಿದ್ರು ಎನ್ನುವುದಕ್ಕಿಂತ ಮುಂಚೆ ಅವರು ದೇಶ ಬಿಟ್ಟು ಹೋಗಲು ಏನು ಕಾರಣ ಎನ್ನುವ ಒಂದು ಸಣ್ಣ ಪರಿಚಯ ಇಲ್ಲಿದೆ. ವಿಜಯ್ ಮಲ್ಯ ಯುನೈಟೆಡ್ ಬ್ರೆವರೀಸ್ ಸಂಸ್ಥೆ ಮೂಲಕ ಮಧ್ಯಲೋಕದ ದೊರೆ ಎನಿಸಿದ ಉದ್ಯಮಿ. ಆರ್ಸಿಬಿ ತಂಡದ ಮಾಲೀಕರಾದವರು. ಫಾರ್ಮುಲಾ 1 ರೇಸಿಂಗ್ ತಂಡವೊಂದರ ಮಾಲೀಕರಾದ ಮೊದಲ ಭಾರತೀಯನು ಅವರು. ಇಂತಿಪ್ಪ ಇವರು ಕಿಂಗ್ ಫಿಶರ್ ಏರ್ಲೈನ್ಸ್ ಎನ್ನುವ ವಿಮಾನ ಕಂಪನಿಯನ್ನ ಸ್ಥಾಪಿಸಿದ್ರು. ಇದು ನಷ್ಟಕ್ಕೆ ತಿರುಗಿತು. 2012ರಲ್ಲಿ ಕಾರ್ಯಾಚರಣೆ ನಿಲ್ಲಿಸಿತು. ಬ್ಯಾಂಕ್ಗಳು ಸಾಲ ವಸೂಲಾತಿಗೆ ಮುಂದಾದವು. ಸಿಬಿಐ ಇಡಿಯಿಂದ ತನಿಖೆ ಆರಂಭಗೊಂಡಿತು. ವಿವಿಧ ಕೇಸ್ಗಳು ಕೂಡ ದಾಖಲಾಗ್ತವೆ. 2016ರ ಮಾರ್ಚ್ ತಿಂಗಳಲ್ಲಿ ವಿಜಯ್ ಮಲ್ಯ ಭಾರತ ಬಿಟ್ಟು ಹೊರಗೆ ಹೋದ್ರು. ಮಲ್ಯ ಬ್ಯಾಂಕ್ಗಳ ಹಣ ನುಂಗಿ ಪಲಾಯನಗೊಂಡ ಎನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರುತ್ತಲೇ ಇವೆ. ಪಾಡ್ಕಾಸ್ಟ್ ನಲ್ಲಿ ವಿಜಯ್ ಮಲ್ಯ ಈ ವಿಚಾರದ ಬಗ್ಗೆ ಬಹಳ ನೋವಿನಿಂದ ಪ್ರತಿಕ್ರಿಯೆ ನೀಡಿದ್ರು. ಮಾಧ್ಯಮಗಳು ಮನಬಂದಂತೆ ತನ್ನ ವಿರುದ್ಧ ಮಾತನಾಡಿವೆ. ಇಷ್ಟ ಬಂದಂತೆ ಕಥೆಗಳನ್ನ ಹೇಳಿವೆ. ಬ್ಯಾಂಕ್ಗಳು ಅಪ್ರಾಮಾಣಿಕವಾಗಿ ನಡೆದುಕೊಂಡಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಿಂಗ್ ಫಿಶರ್ ಏರ್ಲೈನ್ಸ್ ಮುಚ್ಚಿದ್ದು ಯಾಕೆ ಎಂದು ವಿಜಯ್ ಮಲ್ಯ ಕೆಲ ಕಾರಣಗಳನ್ನ ಬಿಚ್ಚಿಟ್ರು. 2008ರಲ್ಲಿ ಜಾಗತಿಕ ಹಣಕಾಸು ಬಿಕ್ಕಟ್ಟಿನಿಂದಾಗಿ ಕಿಂಗ್ ಫಿಶರ್ ಏರ್ಲೈನ್ಸ್ ಸಂಕಷ್ಟಕ್ಕೆ ಸಿಲುಕಿತ್ತು. ಬಹಳ ದೊಡ್ಡ ಏರ್ಲೈನ್ಸ್ ಆಗಿದ್ದರಿಂದ ಅದನ್ನ ಆ ಸ್ಥಿತಿಯಲ್ಲಿ ತನಗೆ ನಡೆಸಲು ಆಗ್ತಿರ್ಲಿಲ್ಲ. ಆಗ ಹಣಕಾಸು ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿಯಾಗಿ ಮಾತನಾಡಿದೆ. ವಿಮಾನಗಳ ಹಾರಾಟ ಮತ್ತು ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಮಾಡ್ತೇನೆ ಎಂದೆ. ಅದಕ್ಕೆ ಮುಖರ್ಜಿ ಒಪ್ಪಲಿಲ್ಲ ಎಂದು ವಿಜಯ್ ಮಲ್ಯ ವಿವರಿಸಿದ್ರು. ಈ ಸಂದರ್ಭದಲ್ಲಿ ವಿಮಾನ ಕಾರ್ಯಾಚರಣೆ ಕಡಿಮೆ ಮಾಡುವುದು ಸರಿಯಲ್ಲ. ಬ್ಯಾಂಕ್ಗಳು ನಿಮ್ಮ ಬೆಂಬಲಕ್ಕಿರುತ್ತವೆ, ನೀವು ಮುಂದುವರಿಸಿ ಎಂದ್ರು ಎಂದು ಮಲ್ಯ ಹೇಳಿದ್ರು. ಅದಾದ ಬಳಿಕ 2013ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಮುಂದುವರಿಸಲು ಆಗದೆ ಬಂದ್ ಆಯಿತು. ಅಲ್ಲಿಂದ ಮಲ್ಯ ಹಣೆಬರಹ ಬದಲಾಗಿ ಹೋಗಿತ್ತು. ತಾನು ಎಷ್ಟು ಸಾಲ ಪಡೆದಿದ್ದೇನೆ, ಎಷ್ಟು ಬಾಕಿ ಇದೆ ಎಂದು ಬ್ಯಾಂಕ್ಗಳು ಹೇಳ್ತಲೇ ಇರಲಿಲ್ಲ. 4,000 ಕೋಟಿ ರೂಪಾಯಿ ಚಿಲ್ಲರೆಯಷ್ಟು ಸಾಲ ಇತ್ತು. ಬಡ್ಡಿಯೆಲ್ಲ ಸೇರಿ 6,200 ಕೋಟಿ ರೂಪಾಯಿ ಸಾಲ ಇತ್ತು. ಆದ್ರೆ 14,131 ಕೋಟಿ ರೂಪಾಯಿ ಮೌಲ್ಯದ ನನ್ನ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡಿದ್ದಾರೆ. ನಾನ್ ಕೊಡಬೇಕಾದ ಹಣಕ್ಕಿಂತ 2 ಪಟ್ಟು ಹಣವನ್ನ ಅವರು ವಸೂಲಿ ಮಾಡಿದ್ದಾರೆ. ಭಾರತದಲ್ಲಿ ಮಾಧ್ಯಮಗಳಲ್ಲಿ ಬರುವ ನಿರೂಪಣೆಯೇ ಜನರ ಅಭಿಪ್ರಾಯವನ್ನ ರೂಪಿಸುತ್ತೆ. ಮಾಧ್ಯಮಗಳು ನನ್ನನ್ನ ಕಳ್ಳ, ದೇಶಭ್ರಷ್ಟ ಅಂತ ಕರೀತವೆ. ದೇಶ ಬಿಟ್ಟು ಬಂದಿದ್ದೇನೆ, ದೇಶಭ್ರಷ್ಟ ಎಂದು ಬೇಕಾದ್ರೆ ಅನ್ಲಿ, ಆದ್ರೆ ಕಳ್ಳ ಅಂತ ಯಾಕನ್ನೋದು? ನಾನೇನು ಕಳ್ಳತನ ಮಾಡಿದ್ದೇನೆ? ಹೇಳಲಿ ಎಂದು ವಿಜಯ್ ಮಲ್ಯ ಸವಾಲು ಹಾಕಿದ್ರು. ಭಾರತದಲ್ಲಿ ಯಾರೇನೇ ಹೇಳಲಿ, ಯಾರೇ ಅಧಿಕಾರಕ್ಕೆ ಬರ್ಲಿ, ಅದು ಬದಲಾಗದು. ಅಲ್ಲಿ ಈಸ್ ಆಫ್ ಬಿಸ್ನೆಸ್ ಇದೆ ಅನ್ನೋದೆಲ್ಲ ಸುಳ್ಳು. ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಯಾರೇ ಬಂದ್ರು ಅದು ಜಾಯಮಾನ ಎಂದು ವಿಜಯ್ ಮಲ್ಯ ಬೇಸರ ವ್ಯಕ್ತಪಡಿಸಿದ್ರು.